ಬೇರೆ ಜೈಲಿಗೆ ಆರೋಪಿ ದರ್ಶನ್ ಅನ್ನ ಶಿಫ್ಟ್ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಡಕ್ ಆದಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ಆದ ಮೇಲೆ ಸರ್ಕಾರಕ್ಕೂ ಕೂಡ ಮುಜುಗರ ಆದಂತ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ಖಡಕ್ ಆದಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಬೇರೆ ಜೈಲಿಗೆ ಆರೋಪಿ ದರ್ಶನ್ ಅನ್ನ ಶಿಫ್ಟ್ ಮಾಡಿ ಅನ್ನುವಂತ ಸೂಚನೆ ಅದು. ತಪ್ಪಿತಸ್ಥ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡಿ ಅನ್ನುವಂತ ಸೂಚನೆಯನ್ನ ಕೂಡ ಕೊಡಲಾಗಿದೆ. ದರ್ಶನ್ ಸೇರಿ ಇತರರನ್ನ ಕೂಡಲೇ ಸ್ಥಳಾಂತರ ಮಾಡಿ ಅನ್ನುವಂತ ಆದೇಶವನ್ನ ನೀಡಲಾಗಿದೆ. ಡಿಜಿ ಅಲೋಕ್ ಮೋಹನ್ಗೆ ಸಿಎಂ ಸಿದ್ದರಾಮಯ್ಯ ಈ ಸೂಚನೆಯನ್ನ ಕೊಟ್ಟಿದ್ದಾರೆ. ದರ್ಶನ್ಗೆ ರಾಜಾತಿಥ್ಯವನ್ನ ಗಂಭೀರವಾಗಿ ಪರಿಗಣಿಸಿದೆ ಸರ್ಕಾರ. ನೋಡಿ, ಈ ಪ್ರಕರಣದಲ್ಲಿ ಇದೇ ಸರ್ಕಾರವನ್ನ ಜನಸಾಮಾನ್ಯರು ಕೂಡ ಹೊಗಳಿದ್ರು. ಕಾರಣ ದರ್ಶನ್ ಒಬ್ಬ ಸೆಲೆಬ್ರಿಟಿ ಆಗಿದ್ರು ಕೂಡ ಸಿಎಂ ಸಿದ್ದರಾಮಯ್ಯನವರು ಖಡಕ್ ಆದಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ದರ್ಶನ್ಗೆ ಶಿಕ್ಷೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಥವಾ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ತಪ್ಪಿತಸ್ಥರಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾವ ಸೆಲೆಬ್ರಿಟಿ ಯಾವ ಬಾಸು ಏನಾದ್ರೂ ತಲೆ ಕೆಡಿಸ್ಕೋಬೇಡಿ, ನೀವು ತನಿಖೆಯನ್ನ ಮಾಡಿ ಅಂತ ಫ್ರೀ ಹ್ಯಾಂಡ್ ಅನ್ನ ಪೊಲೀಸರಿಗೆ ಕೊಟ್ಟಿದ್ದಾರೆ ಅಂತ ಅವತ್ತು ನಾವು ಮಾಧ್ಯಮಗಳು ಕೂಡ ಇದೇ ಸರ್ಕಾರವನ್ನ ಹಾಡಿ ಹೊಗಳಿದ್ವಿ. ಜನಸಾಮಾನ್ಯರು ಕೂಡ ಹಾಡಿ ಹೊಗಳಿದ್ರು. ಆದ್ರೆ ನಿನ್ನೆ ಒಂದು ಫೋಟೋ ರಿಲೀಸ್ ಆಯ್ತಲ್ಲ, ಈ ಫೋಟೋ ಸರ್ಕಾರಕ್ಕೂ ಕೂಡ ತೀವ್ರ ರೀತಿಯಾದಂತ ಮುಜುಗರವನ್ನ ತಂದೊಡ್ಡಿದೆ. ಹಾಗಿದ್ರೆ ಜೈಲಿನಲ್ಲಿ ಏನ್ ನಡೀತಾ ಇದೆ? ಅಧಿಕಾರಿಗಳು ಹೇಳ್ದಂಗೆ ಕೈದಿಗಳು ಕೇಳ್ತಾ ಇದ್ದಾರೋ ಅಥವಾ ಕೈದಿಗಳಿಗೆ ಬೇಕಾದಂಗೆ ಜೈಲು ನಡೆಸ್ತಾ ಇದ್ದಾರೋ? ಕಾನೂನು ಸುವ್ಯವಸ್ಥೆ ಅನ್ನೋದು ಹದಗೆಟ್ಟು ಹೋಗಿದ್ಯಾ? ಸರ್ಕಾರ ಏನು ಮಾಡ್ತಾ ಇದೆ? ಇದು ಗಮನಕ್ಕೆ ಬರೋದಿಲ್ವಾ? ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಇದು ಗಮನಕ್ಕೆ ಬರೋದಿಲ್ವಾ ಅನ್ನೋದಾಗಿತ್ತು. ಹಾಗಾಗಿ ಇದೆಲ್ಲದರಿಂದ ತಪ್ಪಿಸ್ಕೊಳ್ಬೇಕು ಅಂತ ಮತ್ತು ಈ ಕೇಸ್ನಲ್ಲಿ ಈ ತರದೊಂದು ಮುಜುಗರ ಆಯ್ತಲ್ಲ ಅಂತ ಇದೀಗ ಸಿಎಂ ಸಿದ್ದರಾಮಯ್ಯನವರು ಸಿಡಿಮಿಡಿಗೊಂಡಿದ್ದಾರೆ. ಖಡಕ್ ಆದಂತ ಆದೇಶವನ್ನ ನೀಡಿದ್ದಾರೆ, ಸೂಚನೆಗಳನ್ನ ಕೊಟ್ಟಿದ್ದಾರೆ. ದರ್ಶನ್ ಅನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅನ್ನುವಂತ ಆದೇಶವನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದಕ್ಕೊಂದಷ್ಟು ಪ್ರೊಸೀಜರ್ ಬಾಕಿ ಇರುತ್ತೆ. ಈಗ ಅವರು ಬಾಯಿ ಮಾತಲ್ಲಿ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೆ ಅದರದ್ದೇ ಆದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಹಾಗೇನಾದ್ರೂ ನೇರವಾಗಿ ಏನಾದರೂ ಸೂಚನೆಯನ್ನ ಕೊಟ್ಟಿದ್ರೆ ದರ್ಶನ್ ಅನ್ನ ಬೇರೆ ಜೈಲಿಗೆ ಕಳಿಸಲೇಬೇಕಾಗತ್ತೆ. ಅದರ ಜೊತೆಗೆ ಇಲ್ಲಿ ದರ್ಶನ್ ಹಾಯಾಗಿರೋದಕ್ಕೆ, ಆರಾಮಾಗಿರೋದಕ್ಕೆ, ತನಗೇನು ಬೇಕು ಆ ವ್ಯವಸ್ಥೆನ ಮಾಡ್ಕೊಳ್ಳೋದಕ್ಕೆ ಏಕಾಏಕಿಯಾಗಿ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅದೇನು ಹೋಟೆಲ್ ಅಲ್ಲ ಅಥವಾ ಅದೇನು ರೆಸ್ಟೋರೆಂಟ್ ಅಲ್ಲ ಅಥವಾ ನಾರ್ಮಲ್ ಆಗಿ ನಿಮ್ಮ ಥರ ಹೊರಗೂ ಇಲ್ಲ. ಜೈಲಲ್ಲಿರೋದು, ಜೈಲಲ್ಲಿ ಇತ್ಕೊಂಡೆ ಸಿಗರೇಟ್ ಸೇಯೋದಾಗಿರ್ಬೋದು ಅಥವಾ ಚೇರ್ ಕೊಡೋದಾಗಿರ್ಬೋದು. ನೋಡಿ, ಈ ಜೈಲಿನಲ್ಲಿ ಚೇರ್ ಕೊಡೋದು ಅಂಗವೈಕಲ್ಯ ಇರೋರಿಗೆ, ವಿಶೇಷ ಚೇತನರಿಗೆ ಮತ್ತು ವೈದ್ಯರು ಏನಾದರೂ ಸಲಹೆಗಳನ್ನು ಕೊಟ್ಟಿದ್ರೆ ಮಾತ್ರ ಅಂಥವರಿಗೆ ಚೇರನ್ನು ಬಳಕೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆದರೆ ಇಲ್ಲಿ ದರ್ಶನ್ ಆರಾಮಾಗಿ ಚೇರನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಥವಾ ಅಧಿಕಾರಿಗಳ ತಪ್ಪು ಕೂಡ ಇದರಲ್ಲಿ ಇದೆ, ಅಧಿಕಾರಿಗಳ ಲೋಪದೋಷ ಇದೆ ಅನ್ನೋದು ಜನಸಾಮಾನ್ಯರಿಗೆ ಗೊತ್ತಾಗದೆ ಇದ್ರು ಸಿಎಂಗಂತೂ ಗೊತ್ತಾಗತ್ತಲ್ವಾ? ಅಂದ್ರೆ ಕಾನೂನು ಏನ್ ಹೇಳುತ್ತೆ ಅಂತ. ಹಾಗಾಗಿ ಯಾವ್ಯಾವ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇತ್ತು, ಯಾವ್ಯಾವ ಅಧಿಕಾರಿಗಳು ದರ್ಶನ್ಗೆ ಏನೇನು ಬೇಕೋ ಅದರ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರೋ ಅಂತರ ವಿರುದ್ಧ ಕೂಡ ಒಂದು ಸ್ಟ್ರಿಕ್ಟ್ ಆದಂತ ಆಕ್ಷನ್ ಅನ್ನ ಕೈಗೊಳ್ಳಲಾಗಿದೆ. ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ. ಅದನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಈ ಜೈಲಿನಲ್ಲಿ ಯಾವ ರೀತಿಯಾದಂತ ಒಂದು ವ್ಯವಸ್ಥೆಯನ್ನ ಮಾಡಲಾಗಿತ್ತು, ತಪ್ಪಿತಸ್ಥ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡುವಂತೆ ಸೂಚಿಸಿದ್ದೇನೆ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಟ್ವೀಟ್ ಮಾಡಿರೋದು ನೀವು ಅದನ್ನ ಗಮನಿಸ್ತಾ ಇರಬಹುದು TV5 ನ ಸ್ಕ್ರೀನ್ ಮೇಲೆ. ಮತ್ತು ದರ್ಶನ್ ಮತ್ತು ಇತರರನ್ನ ಕೂಡಲೇ ಬೇರೆ ಬೇರೆ ಕಾರಾಗೃಹಗಳಿಗೆ ಸ್ಥಳಾಂತರ ಮಾಡುವಂತೆ, ಕಾರಾಗೃಹಕ್ಕೆ ಭೇಟಿ ನೀಡಿ ಪ್ರಕರಣದ ಬಗ್ಗೆ ಸಂಪೂರ್ಣ ವರದಿ ನೀಡುವಂತೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಸೂಚನೆ ನೀಡಿದ್ದೀನಿ ಅಂತ ಇಮಿಡಿಯೇಟ್ ಆಕ್ಷನ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ತೆಗೆದುಕೊಳ್ತಾ ಇದ್ದಾರೆ. ಕಾರಣ ಈಗ ವಿರೋಧ ಪಕ್ಷಗಳು ಕೂಡ ಪ್ರಶ್ನೆ ಮಾಡೋಕೆ ಶುರು ಮಾಡುತ್ತೆ. ಯಾವ ರೀತಿಯಾದಂತ ಆಡಳಿತವನ್ನ ನಡೆಸ್ತಾ ಇದ್ದೀರಾ? ಇದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವಂತ ರೀತಿನಾ? ಹೌದಾ? ಈಗ ಜನಸಾಮಾನ್ಯರಿಗೂ ಕೂಡ ನಂಬಿಕೆ ಬರಲ್ಲ. ಸೆಲೆಬ್ರಿಟಿಗಳು ಒಳಗೆ ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ಇದೇ ಥರ ನಡೆಸ್ಕೊಳ್ಳಲಾಗತ್ತೆ, ಸರ್ಕಾರ ಕೂಡ ಶಾಮೀಲಾಗಿರುತ್ತೆ, ಇವ್ರದೆಲ್ಲ ನಾಟಕ, ಈ ಥರದೊಂದು ಮೆಸೇಜು ಜನಸಾಮಾನ್ಯ ಅಲ್ಲಿ ವಿಸಿಟ್ ಮಾಡಿ ಯಾರು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ಯಾರು ನೋಡಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ. ಅದನ್ನು ಕೂಡ ಯೋಚನೆ ಇದೆ. ಬೇರೆ ಕಡೆ ಶಿಫ್ಟ್ ಮಾಡಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ.
ಇದು ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಕೆಲಸ. ಬಹುಶಃ ದುಡ್ಡು ತಗೊಂಡು ಮಾಡಿದ್ರೆ ಏನು ಕಥೆ ಅನ್ನೋದು ಗೊತ್ತಿಲ್ಲ, ಎಂಕ್ವೈರಿ ಮಾಡಿಸ್ತೀವಿ. ಬಟ್ ಈಗಾಗಲೇ 7 ಜನರನ್ನ ಸಸ್ಪೆಂಡ್ ಮಾಡಿದ್ದೀವಿ. ಇನ್ನು ಯಾರಾದ್ರು ಸೀನಿಯರ್ ಆಫೀಸರ್ಸ್ಗಳಿದ್ರೆ ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡ್ತೀವಿ. ಹಿರಿಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರೆ ಪ್ರಮುಖವಾದಂತ ಜೈಲಕ ಸಸ್ಪೆಂಡ್ ಮಾಡಿಲ್ಲ ಅನ್ನೋದು ಒಂದು ಆರೋಪ ಇದೆ ಸರ್. ಹಿರಿಯ ಅಧಿಕಾರಿಗಳಿಗೆ ಮಾತ್ರ ಅಲ್ಲ, ಈಗ ಅದನ್ನೇ ಹೇಳ್ತಾ ಇದ್ದೀನಲ್ರಿ, ಹಿರಿಯ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಿಕ್ಕೆ ಇವತ್ತು ಹೋಮ್ ಮಿನಿಸ್ಟರ್ ಭೇಟಿ ಕೊಡ್ತಾ ಇದ್ದಾರೆ ಜೈಲಿಗೆ. ಅವರು ಜೈಲಿನಿಂದ ಅವ್ರು ಏನು ಅಲ್ಲಿ ವರದಿ ತಗೋತಾರೆ ಅದ್ರ ಮೇಲೆ ವಿಲ್ ಟೇಕ್ ಆಕ್ಷನ್. ಸರ್, ಈ ಸರ್ಕಾರ ಜನರ ಪರವಾಗಿಲ್ಲ, ದುಡ್ಡಿದ್ದರ ಪರವಾಗಿದೆ ಅಂತೇಳಿ ಪ್ರಹ್ಲಾದ್ ಜೋಶಿ ಅವರು ಆರೋಪ ಮಾಡ್ತಾ ಇದ್ದಾರೆ ಸರ್. ಪ್ರಹ್ಲಾದ್ ಜೋಶಿ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಯಾರ ಪರ ಇದ್ದಾರೆ? ನಾವು ಜನರ ಪರ ಇಲ್ಲ. 5 ಗ್ಯಾರಂಟಿಗಳನ್ನು ಜಾರಿ ಕೊಟ್ಟರು ಯಾರ ಪರ? ಯಾರ್ರೀ? ಅವ್ರು ಯಾರು ಪರ ಮಾಡ್ರಿ? ಅವ್ರು ಏನು ಮಾಡಿದ್ದಾರೆ? ಜೋಶಿಯವರು ಬಡವರಿಗೆ ಏನು ಮಾಡಿದ್ದಾರೆ? ಮಾತಾಡಿ ಟೀಕೆ ಮಾಡೋಕ್ಕೆ ಏನೋ ಟೀಕೆ ಮಾಡಬೇಕು, ಅದು ಟೀಕೆ ಮಾಡೋದು. ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್? ಕೇಂದ್ರ ಸರ್ಕಾರ ರೇಣುಕಾ ಸ್ವಾಮಿ ಸರ್, ದರ್ಶನ್ ಅವರ ಕೇಸ್ನಲ್ಲಿ ರೇಣುಕಾ ಸ್ವಾಮಿ ಅವರ ತಂದೆಯವರು ಕೂಡ ಜಡ್ಜ್ ಅವರ ನೇತೃತ್ವದಾಗ ಒಂದು ತನಿಖೆ ತಂಡ ರಚನೆ ಮಾಡಿ ತನಿಖೆ ಮಾಡಬೇಕು. ನೋಡ್ರಿ, ಇವತ್ತು ಹೋಮ್ ಮಿನಿಸ್ಟರ್ ಅಲ್ಲಿ ಹೋಗ್ತಾ ಇದ್ದಾರೆ ಜೈಲಿಗೆ. ಅವ್ರು ಹೋಗಿ ಪರಿಶೀಲನೆ ಮಾಡಲಿ. ಅವ್ರಿಗೇನು ಅವ್ರಿಗೆ ರಿಪೋರ್ಟ್ ಬರ್ತಿದೆ ಅದ್ರ ಮೇಲೆ ವಿಲ್ ಟೇಕ್ ಆಕ್ಷನ್. ಕೇಂದ್ರ ಸರ್ಕಾರ OPS 50% ರಾಜ್ಯ ಸರ್ಕಾರ OPS 50% ಏನೋ ತಪ್ಪಿಲ್ಲ ಅಂತೇಳಿ ಈಗ ನೌಕರರಿಗೆ ಅನೇಕ ಜನದ ನಾವು ಅದನ್ನ ಎಕ್ಸಾಮಿನ್ ಮಾಡ್ತಾ ಇದ್ದೀವಿ. ಸರ್, ಈಗ ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆ, ಅದನ್ನ ವಿಭಜನೆ ಮಾಡಬೇಕು ಅನ್ನುವಂತ ಬೇಡಿಕೆ ಬಹಳ ವರ್ಷದಿಂದ ನಾನು MLA ಗಳ ಜೊತೆ ಎಲ್ಲ ಮೀಟಿಂಗ್ ಮಾಡಿ. ಎಸ್ ನೋಡಿ, ಸಿಎಂ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆಯನ್ನ ನಾವು ಕೇಳಿಸ್ಕೊಳ್ತಾ ಇದ್ರಿ. ಸ್ವತಃ ಅವರೇ ಹೇಳ್ತಾರೆ ಇದರಲ್ಲಿ ಅಧಿಕಾರಿಗಳೇನೋ ಮಾಡಿದ್ದಾರೆ, ದುಡ್ಡು ಇಸ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ. ಅಂದ್ರೆ ಇದರಲ್ಲಿ ಅಧಿಕಾರಿಗಳು ಕೂಡ ಯಾಮಾರಿದ್ದಾರೆ ಅಥವಾ ಬೇಜವಾಬ್ದಾರಿ ಪ್ರದರ್ಶನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.